ಡಿ ಕೆ ಶಿ ಗೇಮ್ ಪ್ಲಾನ್ ಏನು, ಸಿಎಂ ಗೇಮ್ ಪ್ಲಾನ್ ಏನು ಅನ್ನೋದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಇದೆ ನೋಡೋಣವಾ. ಓಕೆ, ಡಿ ಕೆ ಶಿ ಗೇಮ್ ಪ್ಲಾನ್ 1, ಡಿ ಕೆ ಶಿ ಗೇಮ್ ಪ್ಲಾನ್ 2 ಎರಡಿದೆ. ಡಿ ಕೆ ಶಿ ಗೇಮ್ ಪ್ಲಾನ್ 1 ಹೈಕಮಾಂಡ್ ಮೇಲೆ ಡಿಸಿಎಂ ಡಿ ಕೆ ಶಿವಕುಮಾರ್ ಒತ್ತಡವನ್ನ ಹಾಕಿದ್ದಾರೆ. 2023ರಲ್ಲಿ ನಡೆದ ಮಾತಿನಂತೆ ಅವಕಾಶ ಕೊಡಿ ನನಗೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕೇಳ್ತಾ ಇದ್ದಾರೆ ಹೈಕಮಾಂಡ್ನ. 2023ರಲ್ಲಿ ಏನಾಯ್ತೋ ಅದನ್ನ ಕೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೈಯಿಂದ ಅಧಿಕಾರವನ್ನ ಕೊಡಿಸಿ ನನಗೆ, ಡಿ ಕೆ ಶಿವಕುಮಾರ್ ಕೇಳ್ತಾ ಇರೋದು ಇದನ್ನ. ಸಿಎಂ ಸಿದ್ದರಾಮಯ್ಯನವ್ರ ಕೈಯಿಂದ ಅಧಿಕಾರ ಕೊಡಿಸಿ. ಅದಾದ ನಂತರ ರಾಹುಲ್ ಮತ್ತು ಸೋನಿಯಾ ಗಾಂಧಿ, ಖರ್ಗೆ, ವೇಣುಗೋಪಾಲ್ ಬಳಿ ಅವರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಈ 5 ಮನಸ್ಸು ಮಾಡಿದ್ರೆ ಡಿ ಕೆ ಶಿ ಸಿಎಂ ಆಗೋದು ಪಕ್ಕಾ. ಈ 5 ಜನ ಮನಸ್ಸು ಮಾಡಬೇಕು, ಆಗ ಡಿ ಕೆ ಶಿವಕುಮಾರ್ ಸಿಎಂ ಆಗೋದು ಪಕ್ಕಾ. ಇದು ಡಿ ಕೆ ಶಿವಕುಮಾರ್ ಅವರ ಗೇಮ್ ಪ್ಲಾನ್ 1. ಹೈಕಮಾಂಡ್ ಮೇಲೆ ಡಿಸಿಎಂ ಡಿ ಕೆ ಶಿವಕುಮಾರ್ ಒತ್ತಡವನ್ನ ಹೇರ್ತಾ ಇದ್ದಾರೆ. ಇನ್ನು ನಂಬರ್ 2 ಡಿ ಕೆ ಶಿ ಗೇಮ್ ಪ್ಲಾನ್. ಇನ್ನು ಡಿ ಕೆ ಶಿವಕುಮಾರ್ ಅವರ ಗೇಮ್ ಪ್ಲಾನ್ 2 ತಮ್ಮ ಪಕ್ಷದ ಎಲ್ಲಾ ಶಾಸಕರ ಬೆಂಬಲವನ್ನ ಗಳಿಸೋದು. ತಮ್ಮ ಪಕ್ಷದ ಎಲ್ಲಾ ಶಾಸಕರನ್ನ ಅವರ ಬೆಂಬಲವನ್ನ ಇವರು ಪಡ್ಕೊಳ್ಳೋದು. ಅದರಲ್ಲೂ 138 ಶಾಸಕರಲ್ಲಿ 70 ಶಾಸಕರ ಬೆಂಬಲ ಬೇಕೇ ಬೇಕು ಡಿ ಕೆ ಶಿವಕುಮಾರ್ ಅವರಿಗೆ. 70 ಶಾಸಕರ ಬೆಂಬಲ. ಈಗಾಗಲೇ ಶಾಸಕರನ್ನ ಒಲಿಸಿಕೊಳ್ಳೋದಕ್ಕೆ ಪ್ಲಾನ್ ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನೋದು ಕೂಡ ಗೊತ್ತಾಗಿರುವಂತ ವಿಚಾರನೇ. ಅದಾದ ನಂತರ ಪ್ರತಿದಿನವೂ ಶಾಸಕರ ಭೇಟಿಗೆ ಸಮಯವನ್ನ ನಿಗದಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಪ್ರತಿದಿನ ಯಾರ್ಯಾರು ಶಾಸಕರು ಬರ್ತಾರೋ ಅವರನ್ನೆಲ್ಲ ಮೀಟ್ ಮಾಡ್ತಾರೆ ಡಿ ಕೆ ಶಿವಕುಮಾರ್. ಇಲಾಖೆಯಲ್ಲಿ ಮಾಡಿಕೊಡಬೇಕಾದ ಕೆಲಸ ಹಾಗೂ 2028ರ ಚುನಾವಣೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಂದರ್ಭದಲ್ಲಿ ಮಾತುಕತೆ ನಡೆಯುತ್ತೆ. 2028ರ ಚುನಾವಣೆಗೆ ಎಲ್ಲಾ ರೀತಿಯ ಸಹಾಯ ಮಾಡುವ ಭರವಸೆಯನ್ನ ಬಂದಂತ ಶಾಸಕರಿಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟು ಕಳಿಸ್ತಾ ಇದ್ದಾರೆ ಭರವಸೆಯನ್ನ. ಸೊ ಈಗ ಕಳೆದ ಬಾರಿ ಏನಾಯ್ತು, ಸಿಎಂ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡುವಂತ ಸಂದರ್ಭದಲ್ಲಿ ಈಗ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಅಥವಾ ಹೈಕಮಾಂಡ್ನ ಮುಂದೆ ಯಾವ ಯಾವ ಪಾಸಿಬಿಲಿಟೀಸ್ ಇದೆ ಅವೆಲ್ಲವನ್ನ ಚರ್ಚೆ ಮಾಡಿ ಕೊನೆಗೆ ಅವರೊಂದು ನಿರ್ಧಾರಕ್ಕೆ ಬರ್ತಾರೆ. ಉದಾಹರಣೆಗೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯಾಧ್ಯಕ್ಷರಾಗಿ ಪಾರ್ಟಿಯನ್ನ ಸಂಘಟಿಸಿ ಮತ್ತು ಎಲ್ಲಾ ರೀತಿಯಾದಂತಹ ಸಂಪನ್ಮೂಲಗಳನ್ನ ವೆಚ್ಚ ಮಾಡಿ ವ್ಯಯ ಮಾಡಿ ಪಾರ್ಟಿಯನ್ನ ಗೆಲ್ಲಿಸಿದ್ದಾರೆ. ಹೀಗಾಗಿ ಅವರನ್ನ ಮುಖ್ಯಮಂತ್ರಿ ಮಾಡಬಹುದಾ? 2, ಸಿದ್ದರಾಮಯ್ಯನೊಬ್ರು ಒಬ್ಬ ಮಾಸ್ ಲೀಡರ್, ಅಹಿಂದ ವರ್ಗಗಳ ಮತಗಳೊಂದಿಗೆ ಅವರು ಮಾಡಿದಂತಹ ಹೋರಾಟ ಅದು ಇದು, ಹೀಗಾಗಿ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ 2 ವಿಚಾರಗಳನ್ನ ಇಟ್ಕೊಂಡು ಹೈಕಮಾಂಡ್ ಬಳಿ ಹೋದ್ರು. ಅವರು ಹೈಕಮಾಂಡ್ ಅವರು ಇವರಿಬ್ಬರಲ್ಲಿ ಯಾರು ಹಿತವರು ಅಂತ ಡಿಸೈಡ್ ಮಾಡಿದ್ರು. ಡಿಸೈಡ್ ಮಾಡಿದ ಮೇಲೆ ಅವ್ರಿಗೆ ಗೊತ್ತು ಅತಿ ಹೆಚ್ಚು ಶಾಸಕರ ಬೆಂಬಲ ಸಿದ್ದರಾಮಯ್ಯನವರಿಗೆ ಇರುತ್ತೆ. ಯಾಕೆ ಅಂತಂದ್ರೆ ಅಹಿಂದ ಮತಗಳು ಅವರವರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಸಿದ್ದರಾಮಯ್ಯನವರಿಂದ ಅವ್ರಿಗೆ ಬೇಕಾಗಿತ್ತು. ಹೀಗಾಗಿ ಅವರು ಅವರನ್ನೇ ಸಪೋರ್ಟ್ ಮಾಡ್ತಾರೆ, ಅವ್ರನ್ನ ಬೆಂಬಲಿಸ್ತಾರೆ ಅಂತ. ಸೊ ಹೈಕಮಾಂಡ್ ಡಿಸೈಡ್ ಮಾಡ್ತು. ಡಿಸೈಡ್ ಮಾಡುವಾಗ ಯಾವ ಫಾರ್ಮುಲಾವನ್ನ ಮುಂದಿಟ್ಟರು ಗೊತ್ತಿಲ್ಲ. ಫಾರ್ಮುಲಾ ಅರ್ಧ ನೀವು ಅರ್ಧ ಅವರು ಅಂತ ಹೇಳಿದ್ದಾರೆ ಅನ್ನೋದು ಈಗಿರುವಂತಹ ಮಾಹಿತಿ. ಬಟ್ ಅದು ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಸುಳ್ಳು ನಮ್ಗಿನ್ನೂ ಗೊತ್ತಿಲ್ಲ. ಬಟ್ ಆಗಾಗ್ಗೆ ಇದು ಹೊರಗಡೆ ಬರ್ತಾನೆ ಇರುತ್ತೆ. ಅದಾದ್ಮೇಲೆ ಏನಾಯ್ತು, ಶಾಸಕಾಂಗ ಸಭೆ ನಡೀತು. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡಿ ಆಮೇಲೆ ಮುಖ್ಯಮಂತ್ರಿ ಘೋಷಣೆ ಮಾಡಬೇಕು. ಇದು ಹೀಗೆ ನಡೆಯಬೇಕು. ಅವತ್ತು ಎಲ್ಲರನ್ನೂ ಕೂಡ ಸೀಕ್ರೆಟ್ ಆಗಿ ಮತ ಚಲಾವಣೆ ಮಾಡಕ್ಕೆ ಹೇಳಿದ್ರು. ಮಾಡಿದ ಮೇಲೆ ಕೊನೆಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವ್ರನ್ನ ಘೋಷಣೆ ಮಾಡಿದ್ರು. ಆ ವಿಚಾರಕ್ಕೋಸ್ಕರ ಇಲ್ಲೊಂದು ಪಾಯಿಂಟ್ ಇದೆ ನೋಡಿ, 138 ಶಾಸಕರಲ್ಲಿ 70 ಶಾಸಕರ ಬೆಂಬಲ ಬೇಕು. ಈಗಾಗಲೇ ಸಿದ್ದರಾಮಯ್ಯನವರ ಪರ ಇದ್ದಂತಹ ಹಲವಾರು ಶಾಸಕರುಗಳು ಡಿ ಕೆ ಶಿವಕುಮಾರ್ ಪರ ಆಗಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಅದು ಆ ಒಂದು ಪಾಯಿಂಟ್ನ ಅರ್ಥ. ಒಂದು ವೇಳೆ ನಾಳೆ ಮತ್ತೆ ಈ ತರದ ಬೆಂಬಲ ಯಾರಿಗೆ ಅನ್ನುವಂತಹ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ಗೌಪ್ಯವಾಗಿ ಏನಾದ್ರೂ ಮತ ಹಾಕಿ ಅಂತ ಹೇಳಿದರೆ ಶಾಸಕರುಗಳನ್ನ ನನ್ನ ಕಡೆ ಸೆಳೆಯಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನಗಳನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿ ರೆಡಿ ಆಗೋಣ ಅಂತ ಹೈಕಮಾಂಡ್ ಜೊತೆಗೆ ಶಾಸಕರುಗಳು. ಅದಕ್ಕೆ ವಾರದಲ್ಲಿ 2 ದಿನ ಭೇಟಿ, ಮುಂದಿನ ಚುನಾವಣೆಗೆ ನಿಮಗೆ ಎಲ್ಲಾ ರೀತಿಯಾದಂತಹ ಸಹಾಯ
ಇವೆಲ್ಲವನ್ನು ಮುಂದಿಟ್ಟು ತನ್ನ ಸಂಖ್ಯೆಯನ್ನ ಜಾಸ್ತಿ ಮಾಡಿಕೊಳ್ಳುವಂತಹ ಪ್ರಯತ್ನ. ಇನ್ನು ಸಿದ್ದರಾಮಯ್ಯನವರ ಪ್ಲಾನ್ ಏನು? ಸಿದ್ದರಾಮಯ್ಯನವರ ಪ್ಲಾನ್ ಏನು? ಸಿದ್ದರಾಮಯ್ಯನವರ ಪ್ಲಾನು ತನ್ನ ಆಪ್ತರನ್ನ ಮುಂದೆ ಬಿಟ್ಟು ಪೂರ್ಣಾವಧಿ ಸಿಎಂ ಇವರೇ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ. ಇನ್ನೂ 2 ವರ್ಷ 9 ತಿಂಗಳು ಸಿದ್ದರಾಮಯ್ಯನವರೇ ಫಿಕ್ಸ್. ಸತೀಶ್ ಜಾರಕಿಹೊಳಿ ಹಾಗೂ ಮಹದೇವಪ್ಪ ಅವರಿಂದ ಫುಲ್ ಟೈಮ್ ಸಿಎಂ ಜಪ ಮಾಡಿಸ್ತಾ ಇದ್ದಾರೆ. ಫುಲ್ ಟೈಮ್ ಸಿಎಂ ಇವರು, ಚೇಂಜ್ ಇಲ್ಲ, ಇವರೇ ಸಿಎಂ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಆಪ್ತರ ಮೇಲೆ ಡಿಕೆಶಿ ಟೀಮ್ ಗೂಢಚಾರಿಕೆ ಮಾಡ್ತಾ ಇದೆ. ಮೂಡ ಕೇಸ್ ದಾಖಲೆ ಹೊರ ಬಂದಿದ್ದರ ಹಿಂದೆ ಡಿಕೆ ಶಿವಕುಮಾರ್ ಟೀಮ್ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ಡ್ಯಾಮೇಜ್ ಮಾಡಿದ್ದು ಡಿಕೆ ಶಿವಕುಮಾರ್, ಆದರೆ ವಿಫಲ ಅಂತ ಸುದ್ದಿ ಆಗಿದ್ದು ಸರ್ಕಾರದ ವಿರುದ್ಧ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಿಎಂ ವಿಫಲ ಅನ್ನೋ ಸುದ್ದಿ ಬರ್ತಾ ಇದೆ ಅಂತ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ ಸಿದ್ದರಾಮಯ್ಯನವರು. ಸೆಪ್ಟೆಂಬರ್ ಕ್ರಾಂತಿಗೂ ಮೊದಲೇ ಹೈಕಮಾಂಡ್ಗೆ ಸಂದೇಶವನ್ನು ರವಾನೆ ಮಾಡೋದು, ನಾನು ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸ್ಥಾನವನ್ನು ಬಿಟ್ಕೊಡೋದಿಲ್ಲ, ಸಿಎಂ ಸ್ಥಾನ ಪಡೆಯೋದಾದರೆ ನ್ಯಾಯಯುತವಾಗಿ ಪಡೀಲಿ, ನನ್ನ ವಿರುದ್ಧ ರಾಜಕೀಯ ಮಾಡಿ ಸ್ಥಾನ ಪಡೆಯುತ್ತೇನೆ ಅಂದರೆ ಆಗಲ್ಲ ಅಂತ ಸಿದ್ದರಾಮಯ್ಯನವರು ಹೈಕಮಾಂಡ್ನ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ. ಇನ್ನು ಗೇಮ್ ಪ್ಲಾನ್ 2 ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಹೊಸ ಪ್ರಸ್ತಾಪ. ಖರ್ಗೆ ಅವ್ರು ಬೇಕಾದರೆ ಸಿಎಂ ಆಗಬಾರ್ದು, ನಮಗೇನು ಪ್ರಾಬ್ಲಮ್ ಇಲ್ಲ, ಆದರೆ ಡಿ ಕೆ ಶಿವಕುಮಾರ್ ಅವ್ರು ಆಗಬಾರ್ದು ಅಂತ. ಖರ್ಗೆ ಅವರು ಸಿಎಂ ಆದರೆ ನಮ್ಮ ವಿರೋಧ ಇಲ್ಲ, ರಾಜ್ಯದಲ್ಲಿ ಮಾಸ್ ಲೀಡರ್ ಆಗಿ ಗುರುತಿಸ್ಕೊಂಡಿದ್ದೀವಿ, 2028ಕ್ಕೂ ನಮ್ಗೆ ರಿಸಲ್ಟ್ ಬರಬೇಕು ಅಂತಂದರೆ ಸಿದ್ದರಾಮಯ್ಯನವರಂತಹ ಮಾಸ್ ಲೀಡರ್ ಇರಬೇಕು. CLP ಸಭೆ ಮಾಡಿ ಅದರಲ್ಲಿ ಯಾರಿಗೆ ಮತ್ತೆ ಬೆಂಬಲ ಇರುತ್ತೋ ಅವರನ್ನೇ ಮುಖ್ಯಮಂತ್ರಿ ಮಾಡಿ, ಇಲ್ಲ ಸಿದ್ದರಾಮಯ್ಯನವರು ಸೂಚಿಸಿದವ್ರನ್ನ ಮುಖ್ಯಮಂತ್ರಿ ಮಾಡಿ. ನೀವು ನಿರ್ಧಾರ ತಗೊಂಡ್ರೆ ನಾವು ನಮ್ಮ ದಾರಿ ಏನು ಅಂತ ಹುಡುಕ್ಬೇಕಾಗತ್ತೆ. ಯಾವಾಗ BS ಯಡಿಯೂರಪ್ಪನವ್ರನ್ನ ಇಳಿಸಿದ್ರು ಆವಾಗ 66 ಸ್ಥಾನಕ್ಕೆ ಬಂತು. ಸಿದ್ದರಾಮಯ್ಯನವ್ರನ್ನೂ ಇಳಿಸಿದ್ರು ಕೂಡ ಕಡಿಮೆ ಆಗಬಹುದು ಅನ್ನೋ ವಾದನ ಮುಂದಿಡ್ತಾರಂತೆ. ಬಟ್ ನಿಜಕ್ಕೂ ಕೂಡ CM ಸಿದ್ದರಾಮಯ್ಯನವರ ಆ ಒಂದು ಚರಿಷ್ಮಾ ಮತ್ತು ಆ ಒಂದು ಏನು ಹೇಳ್ತೀರಿ ಅಹಿಂದ ಮತಗಳನ್ನು ಹಿಡಿದಿಟ್ಟುಕೊಂಡಿರುವಂತಹ ಆ ಕಾಲದ ಆ ಗ್ರಿಪ್ ಈಗಲೂ ಇದೆಯಾ ಅಂತ ಹಲವಾರು ಪ್ರಶ್ನೆಗಳು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಮೇಲೆ.